ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಯಂಕಾಲದ ನನ್ನ ಡಯಟ್ ರೋಟೀನ್ ಹಾಗೆ ನಂದು ಮನೆ ಕೆಲಸಗಳು ಎಲ್ಲ ಯಾವ ರೀತಿ ಇರುತ್ತೆ ಎಲ್ಲನೂ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ಶೇರ್ ಮಾಡಿದ್ದೀನಿ. ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಖಂಡಿತ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಯಂಕಾಲ ಅಂದರೆ ಎಲ್ಲರ ಮನೆಯಲ್ಲೂ ಕೆಲಸಗಳು ಇದ್ದೇ ಇರುತ್ತೆ. ಕೆಲಸದ ಜೊತೆಗೆ ನನ್ನ ಡಯಟ್ ರೋಟೀನು ಕೂಡ ಯಾವ ರೀತಿ ಇರುತ್ತೆ, ಯಾವ ರೀತಿ ನಾನು ಫಾಲೋಅಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಇವಾಗ ನಾನು ಡೈರಿಗೆ ಹೋಗಿದ್ದೆ. ಡೈರಿಗೆ ಹೋಗಿ ಹಾಲು ತೊಗೊಂಡು ಬಂದು ಇವಾಗ ಹಾಲು ಕೂಡ ಬಿಸಿ ಮಾಡೋಣ. ಮಕ್ಕಳಿಗೆಲ್ಲ ಸಾಯಂಕಾಲ ಹಾಲು ಬೇಕಲ್ವ, ಅದನ್ನು ಹಾಲು ಕೂಡ ಕೊಟ್ಟು ನಾನು ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಟೀ ಕುಡ್ದಿಲ್ಲ. ಡಯಟಲ್ಲಿ ಇರೋದ್ರಿಂದ ತುಂಬ ಜನ ಏನು ಅನ್ಕೋತಾರೆ, ಟೀ ಕಾಫಿ ಕುಡಿಬಾರ್ದು ಅಂತ ಅಂದ್ಕೊಂಡ್ಬಿಡ್ತೀವಿ. ಇಲ್ಲ, ಖಂಡಿತ ನೀವು ಕುಡಿಬಾರ್ದು. ಟೀ ಕಾಫಿ ಬಿಡಬೇಕು ಅಂತ ಏನು ಡಯಟ್ ಫಾಲೋ ಮಾಡಬೇಕು ಅಂತ ಆ ಥರ ಸ್ಟ್ರಿಕ್ಕಾಗಿ ಅಂತ ಏನೂ ಇಲ್ಲ. ಖಂಡಿತ ಟೀ ಕಾಫಿ ಬ್ಲ್ಯಾಕ್ ಕಾಫಿ ತೊಗೊಳ್ಳಿ, ಇಲ್ಲಾಂದರೆ ಬ್ಲ್ಯಾಕ್ ಟೀ ತೊಗೊಳ್ಳಿ. ವಿತ್ ಶುಗರು ತೊಗೋಬೋದು, ವಿತೌಟ್ ಶುಗರು ತೊಗೋಬೋದು. ಅದು ನಿಮ್ಮ ಚಾಯ್ಸು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ತೊಗೋಬೋದು. ಇಲ್ಲಾಂದರೆ ನಿಮಗೆ ಸಪ್ಪೆ ಟೀ ಕುಡಿಯೋಕ್ಕಾಗಲ್ಲ ಅಂದರೆ ನೀವು ಬೆಲ್ಲ ಹಾಕ್ಕೋಬೋದು. ಬ್ಲ್ಯಾಕ್ ಕಲರ್ ಬೆಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಡಯಟು ಕೂಡ ಒಳ್ಳೆಯದು. ನೀವು ಡಯಟ್ ಫಾಲೋ ಮಾಡ್ದಂಗೂ ಆಗುತ್ತೆ, ಹಾಗೆ ನಿಮ್ಗೆ ಇಷ್ಟಪಟ್ಟಂಗೆ ಟೀ ಕಾಫಿ ಕುಡ್ದಂಗೂ ಆಗುತ್ತೆ. ನಿಮ್ಗೆ ಯಾವ ಥರ ಇಷ್ಟ ನೀವು ಅದನ್ನು ಮಾಡ್ಕೊಂಡು ತಿನ್ನಿ. ನಾನು ಆ ಥರ ಸ್ಟ್ರಿಕ್ಕಾಗಿ ಏನು ಫಾಲೋಅಪ್ ಮಾಡ್ತಾಯಿಲ್ಲ. ಕುಡಿತೀನಿ ನಾನು ವಾರದಲ್ಲಿ ಒಂದು 2-3 ದಿನ ಆದರೂ ನಾನು ಟೀ ಕಾಫಿನ ತೊಗೋತೀನಿ. ಇಲ್ಲ ನನಗೆ ಬೇಡ ಇಷ್ಟ ಇಲ್ಲ ಅಂದಾಗ ನಾನು ಗ್ರೀನ್ ಟೀ ಈ ಥರ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಈ ಥರ ಮಾಡ್ಕೊಂಡು ಕುಡಿತೀನಿ. ಇವಾಗ ಸ್ವಲ್ಪ ಮಸಾಲೆ ಟೀ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಟೀ ಪೌಡರು ಹಾಗೆ ಏಲಕ್ಕಿ ಲವಂಗ ಶುಂಠಿ ಎಲ್ಲನೂ ಜಜ್ಜಿಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ರೆ ಟೀ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೂ ಕೂಡ ಹಾಲು ಕೊಟ್ಟಿದ್ದೀನಿ. ಹಾಗೆ ಸ್ವಲ್ಪ ವಾಕಿಂಗ್ ಕೂಡ ಹೋಗಬೇಕಲ್ವ ಸಾಯಂಕಾಲ, ಹಾಗಾಗಿ ಅವರು ಕೂಡ ಆಚೆ ಆಟ ಆಡ್ತಾಯಿದ್ರು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಟೀ ಕುಡಿದ್ಬಿಟ್ಟು ವಾಕಿಂಗ್ ಕೂಡ ಹೋಗೋಣ ಅಂತ. ವಾಕಿಂಗು ತುಂಬ ದಿನ ಆಯಿತು ವಾಕಿಂಗ್ ಹೋಗಿಲ್ಲ. ಎಕ್ಸಸೈಸ್ ಮಾತ್ರ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಖಂಡಿತ ಒಂದಿನ ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಹಾಗೆ ಮಕ್ಕಳು ಕೂಡ ಮನೆಯಲ್ಲಿದ್ದರೆ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ. ಮಕ್ಕಳು ಸ್ಕೂಲಿಂದ ಸಾಯಂಕಾಲ ಬಂದಮೇಲೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಸ್ವಲ್ಪ ಪಾಪ್ಕಾರ್ನ್ ಕೂಡ ಮಾಡಿಬಿಟ್ಟು ಕೊಟ್ಟೆ ಅವರಿಗೆ, ಅದನ್ನು ಕೂಡ ತಿಂತಾ ಇದ್ದಾರೆ, ಹಾಲು ಕುಡಿತಾ ಇದ್ದಾರೆ. ಅಷ್ಟರೊಳಗೆ ನಾನು ಟೀ ಕುಡ್ಕೊಂಡು ಇರೋ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಇವಾಗ ನನಗೆ ನನ್ನ ಹಸ್ಬೆಂಡಿಗೆ ಟೀ ಮಾಡ್ಕೊಂಡಿದ್ದೆ, ಅದನ್ನು ಅವ್ರಿಗೂ ಕೂಡ ಕೊಟ್ಬಿಟ್ಟು ನಾನು ಒಂದು ಗ್ಲಾಸಲ್ಲಿ ಹಾಫ್ ತೊಗೋತೀನಿ. ನಾನು ಫುಲ್ ತೊಗೊಳ್ಳಲ್ಲ, ಸ್ವಲ್ಪ ಚಿಕ್ಕದ ಗ್ಲಾಸಲ್ಲಿ ನಾನು ಹಾಫ್ ಮಾತ್ರ ತೊಗೋತೀನಿ, ಜಾಸ್ತಿ ಬೇಡ ಅಂತ. ಟೀ ಕುಡಿದಾದ್ಮೇಲೆ ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು, ಅದನ್ನು ಸ್ವಲ್ಪ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮಗಳು ಟೈಮ್ ಹೆಲ್ಪ್ ಮಾಡ್ತಾಳೆ, ಒಂದೊಂದು ಸರಿ ಹೆಲ್ಪ್ ಮಾಡಲ್ಲ. ಅವಳಿಗೆ ಯಾವ ಥರ ಮೂಡ್ ಇರುತ್ತೆ ಆ ಥರ. ಅವನು ನಮ್ಮ ಮಗನಿದ್ದಾನಲ್ವ, ಅವನ ಜೊತೆ ಆಟ ಆಡೋಕ್ಕೆ ಅವಳು ಹೋಗಿಬಿಡ್ತಾಳೆ ಆಚೆ ಕಡೆ. ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗುತ್ತೆ. ಕೆಲವೊಂದು ದಿನ ಏನಾದರೂ ಹಬ್ಬ ದಿನ ಅಡುಗೆ ಏನಾದರೂ ಜಾಸ್ತಿ ಇದ್ದಾಗ, ಕೆಲಸಗಳು ಸ್ವಲ್ಪ ಜಾಸ್ತಿ ಇದ್ದಾಗ ಮಾತ್ರ ಹೆಲ್ಪ್ ಮಾಡ್ತಾಳೆ ಅವಳು, ಇಲ್ಲ ಅಂದರೆ ಮಾಡೋದಿಲ್ಲ. ಅವಳದು ಓದೋದು ಎಲ್ಲ ಬರೆಯೋದು ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ಸ್ಕೂಲಿಗೆಲ್ಲ ಹೋಗಿ ಬಂದಿರ್ತಾರೆ, ಟಯರ್ಡ್ ಆಗಿರುತ್ತೆ, ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿರ್ತೀನಿ. ನಾನು ಜಾಸ್ತಿ ಏನು ಹೆಲ್ಪ್ ಮಾಡ್ಬಾ ಅಂತ ನಾನು ಕೂಡ ಏನೂ ಕೇಳಲ್ಲ. ನಾನು ಬಟ್ಟೆ ಮಾಡಿಸ್ತಾ ಇದ್ದೆ. ನಮ್ಮ ಮನೆ ರೂಮಲ್ಲಿ ಕಿಟಕಿ ಇದೆ, ಕಿಟಕಿಯಲ್ಲಿ ಒಂದು ಗುಬ್ಬಿ ಬಂದುಬಿಟ್ಟು ಚಿಕ್ಕದು ಮರಿ ಬಂದುಬಿಟ್ಟು ಕುಕ್ಕಿ ಡೈಲಿ ಸೌಂಡ್ ಮಾಡ್ತಾನೆ ಇರುತ್ತೆ. ಬೆಳಗ್ಗೆ ನಮಗೆ ಇನ್ನೂ 5 ಗಂಟೆ ಆಗಿರಲ್ಲ, ಆವಾಗೇ ಬಂದುಬಿಟ್ಟು ಅದೇ ಎಬ್ಸೋದು ನಮಗೆ. ಅದನ್ನು ಗ್ಲಾಸಿಗೆ ಈ ಥರ ಕುಕ್ತಾನೆ ಇರುತ್ತೆ. ನೋಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಕಲರ್ ಗುಬ್ಬಿಗಳು ತುಂಬ ಇದೆ ನಮ್ಮ ಮನೆ ಹತ್ರ. ಗ್ರೀನ್ ಕಲರ್ ಆಯಿತು, ಯೆಲ್ಲೋ ಕಲರು ಎಲ್ಲ ತುಂಬ ಕಲರ್ ಆಗಿ ತುಂಬ ಚೆನ್ನಾಗಿವೆ ಅವು. ಅದು ಗ್ಲಾಸಿಗೆ ಕುಕ್ತಾ ಇದೆ ನೋಡಿ, ಸೌಂಡ್ ಬೇರೆ ಕೇಳಿಸುತ್ತೆ ನಿಮಗೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ನೋಡಿದ್ರಲ್ಲ, ತುಂಬ ಸೌಂಡ್ ಮಾಡುತ್ತೆ ಅದು. ನಮಗೆ ಹಾಲಲ್ಲಿ ಕುತ್ಕೊಂಡ್ರೂ ಕೂಡ ಅದು ಗ್ಲಾಸಿಗೆ ಕುಗ್ತಾ ಇದ್ದರೆ ಅದ್ರ ಸೌಂಡ್ ಕೇಳ್ತಾ ಇರುತ್ತೆ. ನೋಡೋಕ್ಕೆ ತುಂಬ ಬೆಳಗ್ಗೆ ಎದ್ದ ತಕ್ಷಣ ಆ ಥರ ಅದನ್ನೆಲ್ಲ ನೋಡೋಕ್ಕೆ ನನಗಂತೂ ತುಂಬ ಖುಷಿ ಆಗುತ್ತೆ. ನಾವು ಎದ್ದೇಳಿಲ್ಲ ಅಂದರೂ ಅದೇ ನಮಗೆ ಎಬ್ಬಿಸ್ಬಿಡುತ್ತೆ ಆ ಥರ ಕುಕ್ಕಿ ಸೌಂಡ್ ಮಾಡಿ.
ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆಗಿದ್ಮೇಲೆ ಎಲ್ಲ ಸಪ್ರೇಟಾಗಿ ಯಾರ್ಯಾರ್ದು ಬಟ್ಟೆ ಎಲ್ಲೆಲ್ಲಿ ಇಕ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅದು ಒಂದು ಕೆಲಸ ಆಗಿಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ ಬಟ್ಟೆ ಎಲ್ಲ ತೊಗೊಳಕ್ಕೆ. ನಾವೆಲ್ಲ ಸಪ್ರೇಟಾಗಿ ಇಟ್ಟಾಗ ನಮಗೆ ಯಾವುದು ಬೇಕು ಅದು ಎಲ್ಲ ನಮಗೆ ಬೇಗ ಕೈ ಸಿಗುತ್ತೆ. ಮಕ್ಕಳಿಗೆ ಕೂಡ ನಾವು ಕೊಡೋ ಅವಶ್ಯಕತೆ ಇರೋದಿಲ್ಲ, ಅವರೇ ತೊಗೋತಾರೆ ಅವ್ರವ್ರ ವಸ್ತುಗಳು ಅವ್ರವ್ರ ಬಟ್ಟೆಗಳು ಯಾವುದು ಅಂತ ಈ ಥರ ಸಪ್ರೇಟಾಗಿ ಮಾಡಿಟ್ಟಾಗ. ಇವಾಗ ನನ್ನ ಮಗನ ಕರ್ಕೊಂಡು ನಾನು ಬರ್ತೀನಿ ವಾಕಿಂಗು ಅಂತ ತುಂಬ ಹಠ ಮಾಡಿದ. ಹಾಗಾಗಿ ಅವನು ಕರ್ಕೊಂಡು ಕೂಡ ನಾನು ನಮ್ಮ ಮನೆ ಪಕ್ಕದಲ್ಲೇ ಲೇಔಟ್ ಇದೆ, ಆ ಲೇಔಟ್ ಒಳಗಡೆ ವಾಕಿಂಗ್ ಮಾಡೋಕ್ಕೆ ಹೋಗ್ತೀನಿ ನಾನು. ಅಲ್ಲಿ ಸ್ವಲ್ಪ ವಾಕ್ ಮಾಡಿಕೊಂಡು ಬರುವಾಗ ನಾನು ಅಲ್ಲಿ ಹೂವು ಗಿಡಗಳು ತುಂಬ ಇದೆ. ಆ ದೇವರಿಗೆ ಹೂವು ಬೇಕಂತ ನಾನು ಹೂವು ಕಿತ್ಕೊಳ್ತಾ ಇರ್ತೇನೆ. ನಾನು ಕಿತ್ಕೋತೀನಿ, ನನಗೆ ಸಿಗ್ತಾ ಇಲ್ಲ ಅಂತ ತುಂಬ ಹಠ ಮಾಡ್ತಾಯಿದ್ದ. ಹಾಗೆ ವಾಕಿಂಗ್ ಕೂಡ ಆಯಿತು. ವಾಕಿಂಗ್ ಕೂಡ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಗಿಡಗಳಿಗೆ ಕೂಡ 2 ದಿನ ಮಳೆ ಬಂದಿಲ್ಲ, ಚೆನ್ನಾಗಿ ಬಿಸಿಲಿತ್ತು. ಸಾಯಂಕಾಲ ಗಿಡಗಳಿಗೆ ಕೂಡ ನೀರು ಹಾಕೋಣ ಅಂತ ಅದನ್ನು ಮಾಡ್ತಾಯಿದ್ದೆ. ನೀರು ಹಾಕೋದು ಇದೆಲ್ಲ ಕೆಲಸನೂ ಆಲ್ಮೋಸ್ಟ್ ನಮ್ಮ ಮನೇಲಿ ನಮ್ಮ ಹಸ್ಬೆಂಡೇ ಮಾಡೋದು. ಬೆಳಗ್ಗೆ ನೀರು ಹಾಕೋದು, ಸಾಯಂಕಾಲ ನೀರು ಹಾಕೋದು, 2 ಟೈಮ್ ನೀರು ಹಾಕೋದು ಅವರೇ. ಏನಾದರೂ ಗಲೀಜಾಗಿದ್ದರೆ ಹೂವು ಏನಾದರೂ ಹುಳಗಳು ಏನಾದರೂ ಆಗಿದ್ರೆ ಸ್ಪ್ರೇ ಮಾಡೋದು, ಕ್ಲೀನ್ ಮಾಡೋದು ಎಲ್ಲನೂ ಅವರೇ ಮೇಂಟೈನ್ ಮಾಡೋದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಾತ್ರ ನಾನು ನೀರಿಲ್ಲ ಅಂದರೆ ಗಿಡಕ್ಕೆ ಅದಕ್ಕೆ ನೀರು ಹಾಕ್ತೀನಿ ಅಷ್ಟೇ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಒಂದು 6 o'clock ನಾವು ಮನೆಗೆ ಸಾಯಂಕಾಲ ದೀಪ ಅಂಟಿಸ್ಬೇಕಲ್ವ, ಅದು ಕೂಡ ನಾನು ಮುಖ ಎಲ್ಲ ತೊಳ್ಕೊಂಡು. ಯೂಶ್ವಲಿ ದೀಪ ಅಂಟಿಸ್ಬೇಕಾದ್ರೆ ಯಾರ್ಯಾರ ಮನೆಯಲ್ಲಿ 2 ಬಾಗಿಲ ಏನಾದರೂ ಇದ್ದರೆ, ಹಿತ್ತಲ ಬಾಗಿಲ ಇಲ್ಲಾಂದರೆ ಇರುತ್ತಲ್ವ ಎಲ್ಲರ ಮನೆಯಲ್ಲೂ, ಆ ಥರ ಏನಾದರೂ ಇದ್ದಾಗ ನೀವು ಮೇಯ್ನ್ ಡೋರ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಹಿಂದ್ಗಡೆ ಏನು ಹಿತ್ತಲ ಬಾಗಿಲ ಅಂತ ಇರುತ್ತಲ್ವ ಅದನ್ನು ಕ್ಲೋಸ್ ಮಾಡಿಬಿಡಿ. ಯಾಕಂದರೆ ಯಾವಾಗಲೂ ದೀಪ ಹಚ್ಚಬೇಕಾದ್ರೆ ನಾವು ಹಿತ್ತಲ ಬಾಗಿಲ ಏನಿರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿ ಮೇಯ್ನ್ ಡೋರ್ನ ಓಪನ್ ಮಾಡಿಕೊಂಡು ನಾವು ದೀಪ ಅಂಟಿಸ್ಬೇಕು ಸಾಯಂಕಾಲ. ಇದು ನನಗೆ ಗೊತ್ತಿರೋದು, ನಾನು ಕೇಳಿರೋದು, ಹಾಗೆ ನಮ್ಮ ಮನೇಲಿ ಹಿರಿಯರು ಕೂಡ ಹೇಳಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ದೀಪ ಎಲ್ಲ ಅಂಟಿಸಿದ್ದಾದಮೇಲೆ ನನ್ನ ಮಗನಿಗೆ ಕೂಡ ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ದರು ಸ್ಕೂಲಲ್ಲಿ, ಅದನ್ನು ಕೂಡ ಫಿನಿಷ್ ಮಾಡಿಬಿಡೋಣ. ಅವನಿಗೆ ಸ್ವಲ್ಪ ಎಲ್ಲ ಕ್ರೇಯಾನ್ಸ್ ಎಲ್ಲ ಕೊಟ್ಟಿದ್ದರು, ಅದನ್ನು ಕಲರಿಂಗ್ ಎಲ್ಲ ಕೊಟ್ಟಿದ್ದರು. ಶೇಪ್ಸ್ ಎಲ್ಲ ಬರೆದ್ಬಿಟ್ಟು ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಈ ಥರ ಎಲ್ಲ ಶೇಪ್ಸ್ ಕೊಟ್ಟಿದ್ದರು. ಅದನ್ನು ಕಲರ್ ಮಾಡ್ಕೊಂಡು ಬಾ ಅಂತ ಹೇಳಿದರು. ಅದನ್ನು ಕೂಡ ಮಾಡಿಸ್ದೆ. ಅವನಿಗೆ ಮಾಡಿಸ್ಬಿಟ್ಟು ಸ್ವಲ್ಪ ABCD ಎಲ್ಲ ಅವನಿಗೆ ಬರ್ಸೋಣ ಅಂತ ಅದನ್ನು ಕೂಡ ಬರೆಸ್ತಾ ಇದ್ದೆ. ಅವನು ತುಂಬ ಹಠ ಮಾಡ್ತಾಯಿದ್ದ, ನಾನೇ ಮಾಡ್ತೀನಿ, ಕೀಚ ಎಲ್ಲ ಹಾಕೋದು ತುಂಬ ತಲೆ ತಿಂತಾನೆ ಅವನು ಬರೆಸ್ತಾ ಇದ್ದರೆ. ಇಲ್ಲಾಂದರೆ ಎತ್ತಿ ಬಿಸಾಕ್ಬಿಡ್ತಾನೆ. ಅವನಿಗೆ ಓಸೋಸಲ್ಲಿ 1 hour ಅವನಿಗೇ ಆಗಿಬಿಡುತ್ತೆ. ಹಾಗೆ ನನ್ನ ಮಗಳು ಕೂಡ ಓದ್ಕೋತಾ ಇದ್ಲು. ಅಷ್ಟರೊಳಗಡೆ ಅಡುಗೆ ಕೂಡ ಮಾಡ್ಕೋಬೇಕಾಗಿತ್ತು. ಬೇಗ ಇವನು ಕೂಡ ಎಲ್ಲ ಬರೆಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಅದನ್ನು ಎಲ್ಲ ಮಾಡಿಸ್ತಾ ಇದ್ದೀನಿ. ಮಕ್ಕಳದು ಓದೋದು ಎಲ್ಲ ಆದಮೇಲೆ ಊಟ ಮಾಡೋಕ್ಕೆ ಕೂಡ ಟೈಮ್ ಆಯಿತು ಅಂತ ನಾನು ಕೂಡ ಕಿಚನಿಗೆ ಬಂದೆ. ಮಧ್ಯಾಹ್ನನೇ ನಾನು ತರಕಾರಿ ಹಾಕ್ಬಿಟ್ಟು ಸಾಂಬಾರು ಹಾಗೆ ರೈಸ್ ಎಲ್ಲ ಮಾಡಿದ್ದೆ. ನೈಟ್ ಊಟಕ್ಕೆ ಬಿಸಿಯಾಗಿ ಮುದ್ದೆ ಅಷ್ಟೇ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೆ. ಅದನ್ನು ಕೂಡ ಮುದ್ದೆ ಎಲ್ಲ ಮಾಡಿಕೊಂಡು ಇವಾಗ 1 ಬೌಲಷ್ಟು ನಾನು ಸಾಂಬಾರು ತೊಗೊಂಡಿದ್ದೀನಿ, ಹಾಗೆ 1 ಮುದ್ದೆ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ನೈಟ್ 7:30 8 o'clock ಒಳಗಡೆ ನಾನು ಊಟ ಮಾಡ್ಕೊಂಡು ಬಿಡ್ತೀನಿ. ನಾನು ಬೇಗ ಊಟ ಮಾಡಿ ಆಮೇಲೆ 1-2 hours ನನ್ನ ಮನೆ ಕೆಲಸ ಏನಾದರೂ ಇದ್ದರೆ ಅದನ್ನು ಕೂಡ ಮಾಡಿಕೊಂಡು ನಾನು ನೈಟ್ 10 ಗಂಟೆಗೆ ಮಲ್ಕೊಂಡ್ಬಿಡ್ತೀವಿ. ಹಾಗೆ ಊಟ ಎಲ್ಲ ಆದಮೇಲೆ ಕಿಚನ್ನು ಕೂಡ ಕ್ಲೀನಾಗಿ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಎದ್ದು ನಮಗೂ ಫ್ರೆಶ್ ಆಗಿರುತ್ತೆ. ಬ್ರೇಕ್ಫಾಸ್ಟು, ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ ಬೇಗ ಎಲ್ಲ ಕೆಲಸಗಳು ಆಗುತ್ತೆ ಅಂತ ನಾನು ಪಾತ್ರೆಗಳೆಲ್ಲ ತೊಳ್ಕೊಳ್ಳೋದು, ಗ್ಯಾಸಿನ ಕಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಗ್ಯಾಸ್ ಒರೆಸ್ಕೊಳ್ಳೋದು ಇದನ್ನೆಲ್ಲನೂ ನಾನು ನೈಟೇ ಮಾಡ್ಕೊಂಡು ಬಿಡ್ತೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ಲೇಟ್ ಆದರೂ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ಯಾಕಂದರೆ ನಮಗೆ ಬೆಳಗ್ಗೆ ಬೇಗ ಎದ್ದಾಗ ನಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನೆಲ್ಲ ನಾವು ಬೆಳಗ್ಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಇಡೀ ದಿನ ನಮಗೆ ಫ್ರೆಶ್ ಆಗಿರಲ್ಲ. ನಾವು ಬೆಳಗ್ಗೆ ಎದ್ದು ಈ ಥರ ನಾವು ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಾಗ ಎಲ್ಲ ಕೆಲಸನೂ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಎಷ್ಟೊತ್ತಾದರೂ ಪರವಾಗಿಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಗ್ಯಾಸಿನ ಕಟ್ಟೆ ಹಾಗೆ ಗ್ಯಾಸ್ ಎಲ್ಲ ಒರೆಸ್ಕೊಳ್ಳೋದು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಬಿಡ್ತೀನಿ. ಹಾಗೆ ನೈಟ್ ಏನಾದರೂ ಟೈಮ್ ಇತ್ತಂದರೆ ಸಮ್ಟೈಮ್ಸ್ ಫೇಸ್ ಪ್ಯಾಕ್ ಕೂಡ ಹಾಕೋತೀನಿ. ಏನಾದರೂ ಕೆಲಸಗಳು ಇತ್ತಂದರೆ ಅದನ್ನು ಕೂಡ ಮಾಡ್ಕೋತೀನಿ. ಏನೂ ಇಲ್ಲಾಂದರೆ ಹಾಗೆ ಎಡಿಟಿಂಗ್ ಮಾಡೋದು ಈ ಥರ ಎಲ್ಲ ಮಾಡಿಕೊಂಡು ನೈಟ್ 10:30 ಅಷ್ಟೊತ್ತಿಗೆ ನಾನು ಮಲ್ಕೊಂಡು ಬಿಡ್ತೀನಿ. ಹಾಗೆ ಪಾತ್ರೆಗಳನ್ನು ನಾನೇನು ತೊಳೆದಿದ್ನಲ್ವ ಅದನ್ನು ಕೂಡ ಅವಾಗೇ ನಾನು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮತ್ತೆ ಬೆಳಗ್ಗೆ ತೊಗೊಳ್ಳುವಾಗ ಕಷ್ಟ ಆಗಿಬಿಡುತ್ತೆ ಅಂತ ನಾನು ನೈಟೇ ಎಲ್ಲ ಪಾತ್ರೆಗಳು ತೊಳೆದಿಟ್ಟಿರ್ತೀನಲ್ವ ಅದನ್ನೇ ಎಲ್ಲ ಅವಾಗಲೇ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಇದೇ ರೀತಿ ನನಗೆ ಖಂಡಿತ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಕೂಡ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.